ಕೊನೆಗೂ ಕೂಡ ದೆಹಲಿಯ ಗದ್ದುಗೆಯನ್ನ ಬಿಜೆಪಿ ಏರಿದೆ. ಕೊನೆಗೂ ಕೂಡ ದೆಹಲಿಯ ಗದ್ದುಗೆಯನ್ನು ಏರಿದೆ. ಆಮ್ ಆದ್ಮಿ ಪಕ್ಷದ ಹ್ಯಾಟ್ರಿಕ್ ಆಸೆಗೆ ತಣ್ಣೀರು ಎರಚಿದೆ. ಬಿಜೆಪಿ ಗೆಲುವಿನ ನಗಾರಿ ಬಾರಿಸಿದೆ. ಎಸ್ಸಿ ಮತ್ತು ಮುಸ್ಲಿಂ ಪಂಜಾಬಿ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಕಂಡಿದೆ. ಮಧ್ಯಮ ವರ್ಗದವರೇ ಇರುವ 28 ಕ್ಷೇತ್ರಗಳಲ್ಲಿ 20ರಲ್ಲಿ ಕಮಲ ಕಿಲಕಿಲ ಅಂದಿದೆ. ಜಾಟ್ ಸಮುದಾಯವಿರುವ 12 ಕ್ಷೇತ್ರಗಳಲ್ಲಿ 11ರಲ್ಲಿ ಬಿಜೆಪಿ ಜಯಬೇರಿಯನ್ನ ಬಾರಿಸಿರೋದು. ಪೂರ್ವಾಂಚಲ ಹಿಡಿತದ 25 ಕ್ಷೇತ್ರಗಳಲ್ಲಿ 17 ಕಡೆಗೆ ಬಿಜೆಪಿ ಜಯಬೇರಿಯನ್ನ ಬಾರಿಸಿರೋದು. ಪೂರ್ವಾಂಚಲ ಇರುವಂತಹ ಕ್ಷೇತ್ರದಲ್ಲಿ ಸೊ ಯಾವ್ಯಾವುದು ಅನ್ನುವಂಥದ್ದು ಡೀಟೇಲ್ ಅನ್ನ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಇನ್ ಡೀಟೇಲ್ ಆಗಿ, ಎಲ್ಲೆಲ್ಲಿ ಏನು, ಯಾರ್ದು ಓಟ್ಗಳು ಎಷ್ಟಿದಾವೆ ಏನು ಅಂತ ಹೇಳಿ. ನೋಡಿ, ಈ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಪೂರ್ವಾಂಚಲ ಹಿಡಿತದ 25 ಕ್ಷೇತ್ರಗಳು 17 ಜೈಬೇರಿ ಬಾರಿಸ್ತಾರೆ ಅಂತಂದ್ರೆ ಯಾವ ಭಾಗದಲ್ಲಿ ಪೂರ್ವಾಂಚಲ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದರ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದನ್ನ 7 ವಿಭಾಗಗಳಾಗಿ ಲೋಕಸಭೆ ಕ್ಷೇತ್ರದ ವಿಚಾರದಲ್ಲಿ ನೋಡಬೇಕಾಗುತ್ತೆ. ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ವೆಸ್ಟ್ ಅಂಡ್ ಈಸ್ಟ್ ಅಂಡ್ ಸೌತ್, ನ್ಯೂ ದೆಹಲಿ ಅಂದ್ರೆ ನವದೆಹಲಿ, ಚಾಂದ್ನಿ ಚೌಕ್, ಈ ವ್ಯಾಪ್ತಿಯಲ್ಲಿ ಇದನ್ನ ನೋಡಿದಾಗ ನಿಮಗೆ ಇದರ ಲೆಕ್ಕಾಚಾರಗಳು ಬರುತ್ತೆ. ಸೊ ದೆಹಲಿಯ ದೊರೆ ಈಗ ಬಿಜೆಪಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಈ ವಿಚಾರದಲ್ಲಿ ಮುಸ್ಲಿಂ ಪ್ರಾಬಲ್ಯವಿರುವಂತ ಒಟ್ಟು ಕ್ಷೇತ್ರಗಳಿರೋದು 10, 12 ಇದೆ. ಅದರಲ್ಲಿ ನಾವು ಅತಿ ಮುಖ್ಯವಾಗಿ ಅವರಿಂದನೇ ಗೆಲ್ಲುವಂತ ಕ್ಷೇತ್ರಗಳು ಅಂತಂದಾಗ ಅದನ್ನ 10 ಇಟ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಆಮ್ ಆದ್ಮಿ ಪಕ್ಷ 7, ಬಿಜೆಪಿ 3, ಕಾಂಗ್ರೆಸ್ 1. ದಾಟ್ಸ್ ಪಾಯಿಂಟ್ ಅಲ್ಲಿ ನೋಡ್ಬೇಕಾಗಿರೋದು. ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಮುಖ್ಯವಾಗಿ ಹೇಳೋದೇನು, ಮುಸ್ಲಿಮರ ಓಲೈಕೆಗೋಸ್ಕರ ಎಲ್ಲವ ಹೇಳಿಕೆಗಳನ್ನ ಕೊಡ್ತಾರೆ. ಆದ್ರೆ ಮುಸ್ಲಿಮರು ಇಲ್ಲಿ ಕೈ ಹಿಡಿದ್ರಾ? ಬಟ್ ಬಿಜೆಪಿಯ ವಿಚಾರದಲ್ಲಿ ನೋಡ್ಕೊಳ್ಳಿ, ಈ ಬಾರಿ ಬಹುದೊಡ್ಡದಾಗಿ ಮುಸ್ಲಿಂನ ಅನೇಕ ಮೌಲ್ವಿಗಳು ಹೋಗಿ ನಾವು ಬಿಜೆಪಿ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತೀವಿ, ಬಿಜೆಪಿ ನಮ್ಮ ವಿರೋಧಿಗಳಲ್ಲ ಅನ್ನುವಂಥ ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ವೋಟ್ಗಳನ್ನ ಕೇಳ್ತಾ ಹೋಗಿದ್ದಿದ್ದು. ಅಲ್ಲೂ ಕೂಡ 3 ಸ್ಥಾನಗಳು ಬಂತು. ಆದ್ರೆ ಯಾರನ್ನಾದ್ರೂ ಮುಸ್ಲಿಂ ಅಭ್ಯರ್ಥಿಯನ್ನ ಬಿಜೆಪಿ ಹಾಕಿತ್ತ ಅಂತಂದ್ರೆ ಇಲ್ಲ. ಹಾಗಿದ್ದಾಗಲೂ ಕೂಡ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ 3 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುತ್ತೆ ಬಿಜೆಪಿ. ಆಮ್ ಆದ್ಮಿ ಪಕ್ಷ 7 ಸ್ಥಾನಗಳಲ್ಲಿ ಗೆಲುವನ್ನ ಕಾಣುತ್ತೆ. ತನ್ನ 22 ಕ್ಷೇತ್ರಗಳಲ್ಲಿ 7 ಸ್ಥಾನಗಳು ಅದರಲ್ಲಿ ಇರೋದೇ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು. ಅಲ್ಲಿಗೆ 15 ಕ್ಷೇತ್ರಗಳು ಮಾತ್ರ ಇನ್ನುಳಿದಂಥ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಾಗಿದೆ. ಹಾಗಿದ್ದಾಗ ಆ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು ಯಾವುದು ಬಹಳ ಮುಖ್ಯವಾಗುತ್ತೆ. ಆ ವಿಚಾರವನ್ನು ಕೂಡ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು ಯಾವ್ಯಾವುದು ಅನ್ನುವಂಥದ್ದನ್ನ ಕೂಡ ಹೇಳ್ತೀನಿ. ಎಲ್ಲಿ ಬರುತ್ತೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳು ಅಂತ ಹೇಳಿ. ಮುಸ್ಲಿಂ ಪ್ರಾಬಲ್ಯ ನಿಮಗೆ ಚಾಂದ್ನಿ ಚೌಕ್ನಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಚಾಂದ್ನಿ ಚೌಕ್ನಲ್ಲಿ. ಓಕೆ, ಈಗ ಮಧ್ಯಮ ವರ್ಗದ ಕಡೆ ಹೋಗೋಣ. ಮಧ್ಯಮ ವರ್ಗ ನಿಮಗೆ ಆಲ್ಮೋಸ್ಟ್ ಆಲ್ ಸೆಟ್, ಎಲ್ಲಾ ಕಡೆಯೂ ಕೂಡ ಒಂದು ರೀತಿಯಾಗಿ ಸೆಟ್ ಆಗಿ ಹೋಗಿದೆ. ಎಲ್ಲಾ ಕಡೆಯೂ ಕೂಡ ಸೆಟ್ ಆಗಿದೆ. ಯಾರಿಗೆ? ಮಧ್ಯಮ ವರ್ಗವು ಕೇವಲ ಒಂದೇ ಜಾಗದಲ್ಲಿದೆ, ಒಂದೇ ಭಾಗದಲ್ಲಿದೆ ಅಂತಲ್ಲ, ಎಲ್ಲಾ ಕಡೆಯೂ ಕೂಡ ಇದೆ. ಸೊ ಹಾಗಿದ್ದಾಗ ನವದೆಹಲಿ ಮತ್ತು ಚಾಂದ್ನಿ ಚೌಕ್ ಅನ್ನು ಬಿಟ್ಟು ನವದೆಹಲಿಯಲ್ಲಿ ಅತಿ ಹೆಚ್ಚು ನಿಮಗೆ ಸರ್ಕಾರಿ ನೌಕರರಿದ್ದಾರೆ. 8ನೇ ವೇತನ ಆಯೋಗ ಏನಿದೆ ಅದು ದೊಡ್ಡ ಪರಿಣಾಮವನ್ನ ನವದೆಹಲಿ ಭಾಗದಲ್ಲಿ ಬೀಳುತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಹಾಗೆ ಇಲ್ಲಿ ಲೆಕ್ಕಾಚಾರ ಮಧ್ಯಮ ವರ್ಗದ ಹಿಡಿತ ಏನಿದೆ, 12 ಲಕ್ಷ ಆದಾಯ ತೆರಿಗೆಯನ್ನ ಮಿತಿಯನ್ನ ಏರಿಕೆ ಮಾಡಿದ್ರಲ್ಲ, ಅದು ದೊಡ್ಡ ಪರಿಣಾಮವನ್ನ ಇಲ್ಲುಂಟು ಮಾಡಿದ್ದು. ಹಾಗಾಗಿ ಮಧ್ಯಮ ವರ್ಗದ ಜನ ಕೈ ಹಿಡಿಯುವಂತ ಕೆಲಸ ಆಯಿತು. ಆ ನಿಟ್ಟಿನಲ್ಲೇನೆ ಬಿಜೆಪಿಗೆ 20 ಸ್ಥಾನಗಳು ಸಿಗೋಕಾಯ್ತು. ಆಮ್ ಆದ್ಮಿ ಪಕ್ಷಕ್ಕೆ 8 ಸ್ಥಾನಗಳಲ್ಲಿ ಬಂತು. ಕಳೆದ ಬಾರಿ ಪಡ್ಕೊಂಡಿದ್ದು ಬಿಜೆಪಿ ಬರೀ 8 ಸ್ಥಾನಗಳನ್ನ ಮಾತ್ರ, ಬರೀ 8 ಸ್ಥಾನಗಳನ್ನ. ಆಗ್ಲೂ ಕೂಡ ಕಾಂಗ್ರೆಸ್ 0ನೇ, ಈಗಲೂ ಕೂಡ ಕಾಂಗ್ರೆಸ್ 0ನೇ. ಒಟ್ಟಾರೆ ಕ್ಷೇತ್ರಗಳು ಮಧ್ಯಮ ವರ್ಗ ಯಾಕೆ ಕೈ ಹಿಡಿತು? ಆಮ್ ಆದ್ಮಿ ಪಕ್ಷ ಹಲವು ರೀತಿಯಾದಂಥದ್ದು ಕೊಟ್ಟಿದೆಯಲ್ವಾ. ಓಕೆ, ಇನ್ನು ಮೇಲ್ವರ್ಗದ ಹಿಡಿತದ ವಿಚಾರಕ್ಕೆ ಹೋಗೋಣ. ಆಮ್ ಆದ್ಮಿ ಪಕ್ಷ ಒಂದೇ ಒಂದು ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಒಟ್ಟು ಕ್ಷೇತ್ರಗಳಿರುವಂತದ್ದು 10 ಮೇಲ್ವರ್ಗದ ಜನರ ಹಿಡಿತ ಇರುವಂತಹ ಕ್ಷೇತ್ರಗಳು. ಇಲ್ಲಿ ಬಿಜೆಪಿ 9 ಸ್ಥಾನಗಳನ್ನ ಗೆಲ್ಲುತ್ತೆ, ಆಮ್ ಆದ್ಮಿ ಪಕ್ಷ 1 ಸ್ಥಾನ ಗೆಲ್ಲುತ್ತೆ, ಜೊತೆಗೆ ಕಾಂಗ್ರೆಸ್ 0 ಸ್ಥಾನವನ್ನ ಗೆಲ್ಲುತ್ತೆ. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲವೂ ಕೂಡ ಹರಿದು ಹಂಚಿ ಹೋಗಿರುವಂತ ಕ್ಷೇತ್ರಗಳು. ನಾರ್ತ್ ಈಸ್ಟ್ ದೆಹಲಿ, ನಾರ್ತ್ ವೆಸ್ಟ್ ದೆಹಲಿ, ಈಸ್ಟ್ ದೆಹಲಿ, ವೆಸ್ಟ್ ದೆಹಲಿ, ಸೌತ್ ದೆಹಲಿ, ನ್ಯೂ ದೆಹಲಿ, ಅದರ ಜೊತೆಗೆ ಚಾಂದ್ನಿ ಚೌಕ್, ಇವೆಲ್ಲವೂ ಹರಿದು ಹಂಚಿ ಹೋಗಿರುವಂಥದ್ದು. ಮೇಲ್ವರ್ಗದ ಹಿಡಿತಗಳು ಎಲ್ಲೆಲ್ಲಿ ಇದಾವೆ? ಯಾಕೆ ಆಮ್ ಆದ್ಮಿ ಪಕ್ಷದ ಕೈಯನ್ನು ಬಿಡುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗೋಯ್ತು?
ಇಷ್ಟು ದಿನ ನಂಬಿದಂಥವ್ರು ಯಾಕೆ ಈ ಬಾರಿ ದೂರ ಆದ್ರು? ಜಾಟ್ ಪ್ರಭಾವ ಹೇಗಿದೆ? ಒಟ್ಟು ಕ್ಷೇತ್ರಗಳು 12 ಇರೋದು ಜಾಟದ್ದು. ನೋಡಿ, ಆಮ್ ಆದ್ಮಿ ಪಕ್ಷ ಅದರಲ್ಲಿ ಒಂದೇ ಒಂದು ಸ್ಥಾನವನ್ನ ಗೆಲ್ಲುತ್ತೆ. ಬಿಜೆಪಿ 11 ಸ್ಥಾನಗಳನ್ನ ಮಾತ್ರ ಗೆಲ್ಲುಕೊಳ್ಳೋಕ್ಕಾಗುತ್ತೆ. 12ರಲ್ಲಿ 11 ಗೆಲ್ಕೊಳ್ಳುತ್ತೆ ಅಂದ್ರೆ ಆಮ್ ಆದ್ಮಿ ಪಕ್ಷ ಒಂದೇ ಒಂದು ಗೆಲ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಯಾವ ರೀತಿಯಲ್ಲಿ ಜಾಟ್ ಸಮುದಾಯ ತಿರುಗಿ ಬಿದ್ದಿರಬೇಕು. ಜಸ್ಟ್ ಇಮ್ಯಾಜಿನ್, 12ರಲ್ಲಿ 11 ಸ್ಥಾನಗಳನ್ನ ಜಾಟ್ ಸಮುದಾಯ ಪ್ರಬಲವಾಗಿ ಅವ್ರ ಜೊತೆಗೆ ನಿಂತ್ಕೊಂಡಿದೆ. ಇದಕ್ಕೆ ಕಾರಣವಾಗಿದ್ದು ಪಕ್ಕದಲ್ಲಿರುವಂತಹ ಹರಿಯಾಣ ರಾಜ್ಯದಲ್ಲಿ ಬಿಜೆಪಿ ಗೆಲುವನ್ನ ಕಂಡುಕೊಂಡಿದೆ. ಇದರ ಪ್ರಭಾವಗಳು ಹೇಗೆ ಬೀರುತ್ತೆ ಅಂತ ಜಾಟ್ ಸಮುದಾಯ 2 ಪ್ರಮುಖವಾಗಿರುವಂತಹ ಭಾಗಗಳಲ್ಲಿ ಈ ಸಮುದಾಯದ ವೋಟ್ ಶೇರ್ಗಳು ಜಾಸ್ತಿ ಇದೆ. ಇನ್ನು ಪೂರ್ವಾಂಚಲದ ಹಿಡಿತವನ್ನ ನೋಡೋದಾದ್ರೆ ನಿಮಗೆ ಪೂರ್ವಾಂಚಲದಲ್ಲಿ ಲೆಕ್ಕಾಚಾರಗಳನ್ನ ಹೇಳ್ತಾ ಇದ್ದೀವಿ. ಆಮ್ ಆದ್ಮಿ ಪಕ್ಷ 8 ಸ್ಥಾನಗಳನ್ನ ಗೆದ್ದಿದೆ, ಬಿಜೆಪಿ 17 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಒಟ್ಟು ಕ್ಷೇತ್ರಗಳು 25 ಇರೋದು. ನೋಡಿ, ಪೂರ್ವಾಂಚಲಗಳು ನಿಮಗೆ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತ ಕ್ಷೇತ್ರಗಳು ಅಂತಂದ್ರೆ ವೆಸ್ಟ್ ದೆಹಲಿ, ಪಶ್ಚಿಮ ಭಾಗ ಏನಿದೆ ಅತಿ ಹೆಚ್ಚಾಗಿ ನಿಮಗೆ ಪೂರ್ವಾಂಚಲದ ಜನ ಕಾಣಿಸಿಕೊಳ್ತಾರೆ. ಅದರ ಜೊತೆಗೆ ನಿಮಗೆ ನಾರ್ತ್ ಈಸ್ಟ್ ದೆಹಲಿಯಲ್ಲಿ ಪೂರ್ವಾಂಚಲದ ಜನ ಕಾಣಿಸಿಕೊಳ್ತಾರೆ. ಏನು ಪೂರ್ವಾಂಚಲ ಅಂತಂದ್ರೆ ಮಧ್ಯಪ್ರದೇಶ, ಬಿಹಾರ್, ಉತ್ತರ ಪ್ರದೇಶ, ನಾರ್ತ್ ಈಸ್ಟ್ ರೀಜನ್ ನಲ್ಲಿರುವಂತಹ ಜನ ಎಲ್ಲ ವಾಸ ಮಾಡಿರೋದು. ದೆಹಲಿ ಕೇವಲ ಅಲ್ಲಿರುವಂತಹ ಜನರಿಂದ ಅಲ್ಲ, ದೇಶದ ಮೂಲೆ ಮೂಲೆ ಭಾಗಗಳಿಂದಲೂ ಕೂಡ ಹೆಚ್ಚಿನ ಜನ ಬಂದು ಅಲ್ಲಿ ಉಳ್ಕೊಂಡಿರುವಂತಹ ಜಾಗಗಳು. ಅದರಲ್ಲಿ ಪೂರ್ವಾಂಚಲನೇ ಅತಿ ಹೆಚ್ಚಾಗಿ ಹಿಡಿತವನ್ನ ಇಟ್ಕೊಂಡಿರುವಂಥದ್ದು, ಗಟ್ಟಿಯಾಗಿ ನೆಲೆಯೂರಿರುವಂತಹ ಜಾಗ. ಹಾಗಾಗಿನೇ 25 ಕ್ಷೇತ್ರಗಳು ತನ್ನ ಬಾಹುಳ್ಯವನ್ನ ಇಟ್ಕೊಂಡು ಕೂತಿದೆ ಪೂರ್ವಾಂಚಲ. ಆ ಹಿಡಿತವನ್ನ ಇಟ್ಕೊಂಡಿರೋದು ದೆಹಲಿಯ ಪಶ್ಚಿಮ ಭಾಗ ಮತ್ತು ದೆಹಲಿಯ ನಾರ್ತ್ ಈಸ್ಟ್ ಭಾಗ ಏನಿದೆ, ಈಶಾನ್ಯ ಭಾಗ, ಅಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಸಿಗುತ್ತೆ ಈ ಪೂರ್ವಾಂಚಲ. ಹಾಗಾಗಿನೇ ನಿಮಗೆ 25 ಸ್ಥಾನಗಳು ಇಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗಿರೋದು. ಬಹುದೊಡ್ಡದಾಗಿ, ಬಹಳ ದೊಡ್ಡದಿದೆ ಸಮುದಾಯ ಪೂರ್ವಾಂಚಲದಿಂದ ಬಂದಿರುವಂಥದ್ದು. ಇವರನ್ನ ನಿಭಾಯಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಮತ್ತೊಂದಿಷ್ಟು ಹೇಳಿಕೆಗಳು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಇದೆ. ಆಮ್ ಆದ್ಮಿ ಪಕ್ಷಕ್ಕೆ ಇಲ್ಲಿ ಡ್ಯಾಮೇಜ್ ಆಗಕ್ಕೆ ಕಾರಣವಾಗುವಂಥದ್ದು ಹೇಳಿಕೆಗಳು. ಆ ಹೇಳಿಕೆಗಳು ಕೂಡ ಬಹಳ ದೊಡ್ಡದಾಗಿದೆ. ಕಾಂಗ್ರೆಸ್ನ ಹೇಳಿಕೆಗಳು ಕೂಡ ಇನ್ನೊಂದು ಕಡೆಗೆ ವೋಟ್ ಶೇರ್ ಅನ್ನ ಒನ್ ಸೈಡೆಡ್ ಮಾಡೋಕ್ಕೂ ಕೂಡ ಕಾರಣವಾಗುತ್ತೆ. ಆಮ್ ಆದ್ಮಿ ಪಕ್ಷ ಹೇಗೆ ನಡ್ಕೊಳ್ಳುತ್ತು, ಕಾಂಗ್ರೆಸ್ ತನ್ನ ಹೇಳಿಕೆಗಳನ್ನು ಹೇಗೆ ಕೊಡ್ತು, ಈ ನಿಟ್ಟಿನಲ್ಲಿ ಬೇರೆ ವೋಟ್ಗಳು ಕನ್ಸೋಲ್ಡ್ ಆಯಿತು. ಒಂದು ವೋಟ್ಗಳನ್ನ ತಾವು ಕನ್ಸೋಲ್ಡ್ ಮಾಡ್ಕೊಳಕ್ ಹೋಗಿ ಇನ್ನೊಬ್ಬರು ಕೂಡ ಒಂದುಗೂಡಿಸ್ತಾರಲ್ಲ. ಮುಸ್ಲಿಂ ಮತಗಳನ್ನ ಸೆಳೆಯೋಕೆ ಹೋದಾಗ, ಅವರ ಪರವಾಗಿ ಹೇಳಿಕೆಗಳನ್ನ ಕೊಟ್ಟಾಗ ಹಿಂದೂಗಳು ಒಗ್ಗಟ್ಟಾಗುವಂಥದ್ದು ಕಾಣೋದಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತು. ಸೊ ಆ ಪ್ರಯತ್ನಗಳಲ್ಲಿ ಯಶಸ್ವಿ ಕೂಡ ಬಿಜೆಪಿ ಆಯಿತು. ಅದು ಬಿಜೆಪಿಗೆ ವರವಾಯ್ತು ಅಂತಂದಾಗ 100% ವರವಾಯ್ತು. ಶಾಪ ಯಾರಿಗಾಯ್ತು ಅಂತಂದ್ರೆ ಕಾಂಗ್ರೆಸ್ನ ಹೇಳಿಕೆಗಳು ಆಮ್ ಆದ್ಮಿ ಪಕ್ಷಕ್ಕೂ ಕೂಡ ಆಯ್ತು. ಯಾಕೆಂತಂದ್ರೆ ಅದನ್ನು ಕಡುವಾಗಿ ವಿರೋಧ ಕೂಡ ಮಾಡಲಿಲ್ಲ. ಅವರ ಜೊತೆಯಾಗಿ ನಿಂತಿದ್ರಿಂದ ಅವ್ರಿಗೂ ಕೂಡ ಕಷ್ಟ ಆಯ್ತು. ಆಮೇಲೆ ನಂಬುವಂತ ಪರಿಸ್ಥಿತಿಗೆ ಯಾಕೆ ಆಗಲ್ಲ? ನೀವು ಲೋಕಸಭೆ ಅಂದಾಗ ಜೊತೆಯಾಗಿ ಬರ್ತೀವಿ, ಮತ ಕೇಳ್ತೀವಿ, ವಿಧಾನಸಭೆಯಲ್ಲಿ ಮಾತ್ರ ಕೇಳಲ್ಲ ಅಂದ್ರೆ ನನ್ನ ಸಹೋದ್ಯೋಗಿ ಈಗ ದೆಹಲಿಯಿಂದ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಾವ ಲೆಕ್ಕಾಚಾರಗಳು ದೆಹಲಿಯ ವಿಚಾರದಲ್ಲಿ ಅಂಡರ್ ಕರೆಂಟ್ ವರ್ಕ್ ಆಗ್ತಿತ್ತು, ಅದು ಬಿಜೆಪಿಗೆ ಬಹುದೊಡ್ಡ ಮಟ್ಟದಲ್ಲಿ ಲಾಭವನ್ನ ತಂದುಕೊಡೋದ್ರಲ್ಲಿ ಯಶಸ್ವಿಯಾಗಿದೆ. ಬಹುತೇಕವಾಗಿ ಈ ಚುನಾವಣಾ ಸಂದರ್ಭದಲ್ಲಿ ನೀವು ಮಾತನಾಡಿದ್ವಿ ತುಂಬಾ ಸಲ ಫೋನ್ನಲ್ಲಿ. ಈ ತರ ಅಂಡರ್ ಕರೆಂಟ್ ಕೆಲವೊಂದಿಷ್ಟು ವರ್ಕ್ ಆಗ್ತಾ ಇದೆ, ಯಾವ ರೀತಿಯಾಗಿ ಇದು ಪ್ರಭಾವ ಬೀರುತ್ತೆ, ವೋಟ್ ಮೇಲೆ ಹೇಗೆ ಇದರ ಪ್ರಭಾವ ಬೀರುತ್ತೆ ಅಂತಂದಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ. ಬಹುತೇಕವಾಗಿ ಆ ನಿಟ್ಟಿನಲ್ಲಿ ಜನ ತಿರುಗಿ ಬಿದ್ದಂಗೆ ಕಾಣಿಸ್ತಾ ಇದೆಯಾ ಅಂತ. ಯಾಕೆ ವಿಶ್ವಾಸವನ್ನ ಆಮ್ ಆದ್ಮಿ ಪಕ್ಷ ಕಳೆದುಕೊಳ್ತು ಅಂತ? ಅರುಣ್, ನೋಡಿ, ನೀವು ಆಗಲೇ ಅವ್ರು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ಹೇಳಿದ್ರಿ. ಡೆಲ್ಲಿ ಕೇವಲ ದೆಹಲಿಯವರಿಂದ ಅಲ್ಲ, ಹೊರಗಡೆಯಿಂದ ಬಂದಂಥವರಿಂದ ಅಂತ. ಹೌದು, ಅದು 100% ಸತ್ಯ. ಯಾಕೆ ಅಂದರೆ ದೆಹಲಿ ಸುತ್ತಮುತ್ತ, ಅದು ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳೇನಿದ್ದಾವೆ, ಅಲ್ಲಿಂದ ಬಂದಿರುವಂತಹ ಜನಸಂಖ್ಯೆ ಇಲ್ಲಿ ಭಾಳಷ್ಟು ವರ್ಷಗಳಿಂದ ಇಲ್ಲೇ ಉಳ್ಕೊಂಡಿರುವಂಥದ್ದು. ಇಲ್ಲಿಯ ಮತದಾರರು, ಇಲ್ಲಿಯ ಜನರಾಗಿ ಅವರು ಬದಲಾಗಿದ್ದಾರೆ. ಆದರೆ ಅವರ ಮೂಲ ಇರುವಂಥದ್ದು ಬೇರೆ ರಾಜ್ಯಗಳಲ್ಲಿ. ಸೊ ದೆಹಲಿಯ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಜಾತಿ, ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳು, ಪ್ರಾದೇಶಿಕತೆ, ಇವೆಲ್ಲವೂ ಕೂಡ ಸಾಕಷ್ಟು ಮ್ಯಾಟ್ರ್ ಆಗುತ್ತೆ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂಥ ಅಂಶಗಳು ಮ್ಯಾಟ್ರ್ ಆದಂತೆ
ಕಾಣಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಹರಿಯಾಣದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಾಟ್ ಸಮುದಾಯ ಆಪ್ನ ಪರವಾಗಿ ಈ ಬಾರಿ ವಿರುದ್ಧವಾಗಿ ಮತವನ್ನು ಚಲಾಯಿಸಿರುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇಲ್ಲಿ ಈ ಹಿಂದೆ ಬಿಜೆಪಿಯ ಜೊತೆ ಹರಿಯಾಣದಲ್ಲಿ ನಿಂತ್ಕೊಂಡಿತ್ತು. ಹರಿಯಾಣ ವಿಧಾನಸಭೆ ಚುನಾವಣೆ ಆಗಬೇಕಾದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಆರೋಪ ಕೇಳಿಬಂದಿತ್ತು. ಜಾಟ್ ಸಮುದಾಯ ರೈತ ಹೋರಾಟಗಳ ಕಾರಣದಿಂದಾಗಿ ಬಿಜೆಪಿಯ ಪರವಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನರೇಷನ್ ಬಿಲ್ಡ್ ಆಗಿತ್ತು. ಆದರೆ ಹರಿಯಾಣದ ಫಲಿತಾಂಶ ಬಂದಾಗ ರಿಸಲ್ಟ್ ಬೇರೆಯಾಗಿತ್ತು. ಜಾಟ್ ಪ್ರಾಬಲ್ಯ ಇರುವಂತಹ ಬಹುತೇಕ ಪ್ರದೇಶಗಳು ಬಿಜೆಪಿ ತೆಕ್ಕೆಗೆ ಬಂದಿದ್ವು. ಅದೇ ರೀತಿಯಾದಂತಹ ಈಗ ಬೆಳವಣಿಗೆ ಈಗ ದೆಹಲಿಯಲ್ಲಿ ಆಗಿರುವಂಥದ್ದು. ಜಾಟ್ ಮತದಾರರು ಅಥವಾ ಜಾಟ್ ಪ್ರಾಬಲ್ಯ ಇರುವಂತಹ ಅತಿ ಹೆಚ್ಚು ಕ್ಷೇತ್ರಗಳೇನಿದ್ದಾವೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ಕೊಂಡಿರುವಂಥದ್ದು ಅಥವಾ ಗೆಲುವನ್ನು ಸಾಧಿಸಿರುವಂಥದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ವಿ. ಹೀಗಾಗಿ ಹರಿಯಾಣದ ಬಳಿಕ ಜಾಟ್ ಸಮುದಾಯ ಕನ್ಸಾಲ್ಡೇಟ್ ಆಗಿ ಈ ಹಿಂದೆ ಅಂದರೆ ಈಗ ದೆಹಲಿಯಲ್ಲಿ ಕಳೆದ 12 ವರ್ಷಗಳಿಂದ ಆಮ್ ಆದ್ಮಿ ಏನು ಪಕ್ಷ ಆಡಳಿತ ನಡೆಸ್ತಾ ಇದೆ, ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಜನರ ಅಭಿಪ್ರಾಯ ಆಗಿರುವಂಥದ್ದು. ಅದು ದೆಹಲಿಯ ಪೊಲ್ಯೂಷನ್ ಆಗಿರ್ಬೋದು. ದೆಹಲಿಯ ಪೊಲ್ಯೂಷನ್ ವಿಚಾರ ಬಂದಾಗ ಅರುಣ್ ನಾವು ಗಮನಿಸಬೇಕು, ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ಕೊಂಡು ಓಡಾಡ್ತಾರೆ ವಿನಃ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಏನು ಅನ್ನುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನೆರೆಯ ರಾಜ್ಯಗಳಿಂದ ಹೊಗೆ ಬರುತ್ತೆ, ಅಲ್ಲೇ ಹುಲ್ಸಿಡುವಂಥ ಕೆಲಸವನ್ನು ಮಾಡ್ತಾರೆ, ಅವರಿಂದ ಡೆಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಇದರಲ್ಲಿ ನಮ್ದೇನೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಕೇಂದ್ರ ವಾಯು ಮಾಲಿನ್ಯಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಈ ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳೇನಿದ್ದಾವೆ ಅಥವಾ ಭಿನ್ನ ಸರ್ಕಾರಗಳಾದಂಥ ಸಂದರ್ಭದಲ್ಲಿ ಸಮಸ್ಯೆಗಳೇನಾಗುತ್ತೆ ಆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ತೀರ್ಮಾನ ಮಾಡಿದಂತಾಗುತ್ತಿದೆ. ಇಲ್ಲೂ ಕೂಡ ಬಿಜೆಪಿ ಆಡಳಿತವನ್ನು ತಂದಂಥ ಸಂದರ್ಭದಲ್ಲಿ ಎರಡೂ ಸರ್ಕಾರಗಳು ಸಮನ್ವಯ ಸಾಧಿಸಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಬಹುದೇನೋ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಮತದಾರರಲ್ಲಿ ಮೂಡಿರ್ಬೋದು. ಕೇವಲ ಮಾಲಿನ್ಯ ಮಾತ್ರ ಅಲ್ಲ, ಅದು ಯಮುನಾ ನದಿ ವಿಚಾರ, ಸ್ವಚ್ಛತೆಯ ವಿಚಾರ ಆಗಿರ್ಬೋದು, ಈ ರೀತಿಯಾದಂಥ ದೊಡ್ಡ ದೊಡ್ಡ ವಿಚಾರಗಳೇನು ದೆಹಲಿಯಲ್ಲಿ ಇದಾವೆ. ಈ ತರದ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನೋಡಿ, ದೆಹಲಿಯಲ್ಲಿ ಲ್ಯಾಂಡ್ ಏನಿದೆ ಅಥವಾ ಪೊಲೀಸ್ ಫೋರ್ಸ್ ಏನಿದೆ ಅದು ಕೂಡ ಡೆಲ್ಲಿ ಕಂಟ್ರೋಲ್ ಸರ್ಕಾರದ ಕಂಟ್ರೋಲ್ ಅಲ್ಲಿ ಬರಲ್ಲ, ಅದು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥದ್ದು. ಸೊ ಈ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ತಿಕ್ಕಟ್ಟಾಗುತ್ತೆ. ಪ್ರತಿ ಹಂತದಲ್ಲೂ ಕೂಡ LG ಇಂಟರ್ಫಿಯರ್ ಆಗ್ತಾರೆ. ಅವರು ರಾಜ್ಯ ಸರ್ಕಾರ ಮಾಡುವಂತ ಪ್ರತಿ ಆದೇಶಗಳನ್ನು ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ಈ ಸಂಘರ್ಷ ದೆಹಲಿ ಜನರು ನೋಡಿ 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 ಸಾಕಾಗಿತ್ತು. ಸೊ ಒಂದು ಹಂತದಲ್ಲಿ ಬಿಜೆಪಿಗೆ ಅವಕಾಶ ಮಾಡಿಕೊಟ್ರೆ ಬಹುಶಃ ಇವೆಲ್ಲವಕ್ಕೂ ಕೂಡ ಒಂದು ಪರಿಹಾರ ಸಿಗಬಹುದೇನೋ ಅಂತ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಒಂದು ಕಡೆಗೆ ಬಿಜೆಪಿಗೆ ಮತವನ್ನ ಹಾಕುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇನ್ನೂ ಪ್ರಮುಖವಾದಂತ ವಿಚಾರ ಏನು ಅಂದ್ರೆ, ಈ ಬಾರಿ ಕಾಂಗ್ರೆಸ್ ಪ್ರಮುಖವಾದಂತ ರೋಲ್ ಅನ್ನ ಪ್ಲೇ ಮಾಡಿರುವಂತದ್ದು. ಆರಂಭದಲ್ಲಿ ಮೈತ್ರಿ ಮಾತುಕತೆ ನಡೆದ್ರು ಕೂಡ ಅದು ವಿಫಲ ಆಯಿತು. ಆದ್ರೆ ಈಗ ಆಮ್ ಆದ್ಮಿಗೆ ಅದೇ ಬಾರಿ ಬೆಲೆ ತರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಬಹಳಷ್ಟು ಕ್ಷೇತ್ರಗಳಲ್ಲಿ 2000-3000 ವೋಟ್ಗಳನ್ನ ತೆಗೆದುಕೊಂಡು ಆಮ್ ಆದ್ಮಿ ಸೋಲಿಗೆ ಕಾರಣ ಆಗಿರುವಂತದ್ದು. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ, ಪ್ರತಿಯೊಂದು ರಾಜ್ಯ ಚುನಾವಣೆ ಆಗಿರಬಹುದು, ಲೋಕಸಭೆ ಆಗಿರಬಹುದು, ಚರ್ಚೆಗೆ ಬರುವಂಥದ್ದು ಜಾತಿ ಲೆಕ್ಕಾಚಾರಗಳು. ಈ ಜಾತಿಯ ಮೂಲಕವಾಗಿ ಯಾರು ಯಾವ ಮತಗಳನ್ನ ಪಡ್ಕೊಂಡ್ರು ಅನ್ನುವಂಥ ಲೆಕ್ಕಾಚಾರಗಳು ಬರುತ್ತೆ. ಹೇಗೆ ಯಾವಕ್ಕೆ ಈ ಜಾತಿಗಳು ಇವ್ರ ಜೊತೆಗೆ ನಿಂತ್ಕೊಳ್ಳುತ್ತೆ ಅನ್ನೋದು ಬಹಳ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಆ ಜಾತಿಗಳಿಗೆ ಏನಾದರೂ ಅನುಕೂಲ ಆಗಿದೆಯಾ, ಆ ಸಮುದಾಯದಲ್ಲಿರುವಂಥವ್ರಿಗೆ ಯಾರಿಗಾದ್ರೂ ಏನಾದರೂ ಮನ್ನಣೆ ಕೊಟ್ಟಿದ್ದಾರಾ ಅಥವಾ ಇಲ್ವಾ, ಯಾಕೆ ಕಡೆಗಣಿಸಿದ್ದಾರೆ? ಇಲ್ಲಿ ಜಾಟ್ ಸಮುದಾಯ ಅಷ್ಟೊಂದು ಪ್ರಬಲವಾಗಿ ಬಿಜೆಪಿ ಜೊತೆಗೆ ನಿಂತ್ಕೊಳ್ಳೋಕೆ ಕಾರಣ ಏನಾಯಿತು? ಹರಿಯಾಣದಲ್ಲಿ ಜಾಟ್ ಸಮುದಾಯ ನಿಂತ್ಕೊಳ್ತು ಅಂತ ಹೇಳಿ ಅದು ಇಮಿಡಿಯೇಟ್ ಆಗಿ ಅದರ ಎಫೆಕ್ಟು ಬಿಜೆಪಿಗೆ ದೆಹಲಿಯಲ್ಲೂ ಕೂಡ ಲಾಭವನ್ನು ತಂದುಕೊಡುತ್ತೆ ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ಇದಿಷ್ಟೇ ಅಲ್ಲ, ಇನ್ನೂ ಹಲವು ವಿಚಾರಗಳಿದೆ. ಹೇಗೆ ಬಿಜೆಪಿಗೆ ಬಹುದೊಡ್ಡದಾಗಿ ಅಸ್ತ್ರ ಇಲ್ಲಿ ಸಿಕ್ತು ಅಂತ ಹೇಳಿ